ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೋಯಾ ಚಂಕ್ಸ್, ಇದು ಪ್ರೋಟೀನ್ ರಿಚ್ ಅಂತ ಹೇಳ್ತಾರೆ. ಇದನ್ನು ತುಂಬ ಪ್ರೋಟೀನ್ ಇರುತ್ತೆ ಇದರಲ್ಲಿ ಅಂತ ಹೇಳ್ತಾರೆ. ಇದರಿಂದ ನಾನು ಒಂದು ಪೆಪ್ಪರ್ ಡ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೋಯಾ ಚಂಕ್ಸ್ನ ಬಿಸಿನೀರಲ್ಲಿ ನೆನೆ ಹಾಕಿ ಒಂದು 10 ನಿಮಿಷ ಆಯಿತು. ಚೆನ್ನಾಗಿ ನೆನ್ಕೊಂಡಿದೆ ನೋಡಿ. ಒಂದು ಈರುಳ್ಳಿ, ಒಂದು ದಪ್ಪ ಮೆಣಸಿನ್ಕಾಯಿ, ಒಂದು ಟೊಮೊಟೊ ಹಣ್ಣು ಇವೆಲ್ಲನೂ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ, 2 ಕರಿಬೇವಿನ ಸೊಪ್ಪು, ಒಂದಿಷ್ಟು ಪೌಡ್ರು, ಅದಕ್ಕೆ ಗರಂ ಮಸಾಲ ಒಂದು 1/4 ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟು ಒಂದು 1/4 ಸ್ಪೂನು, ಜೀರಾ ಪೌಡ್ರು 1/4 ಸ್ಪೂನು, ಮತ್ತು ಬ್ಲ್ಯಾಕ್ ಪೆಪ್ಪರ್ ಅದೊಂದು ಅರ್ಧ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟು ಒಂದು ಬಾಣಲಿ ಇಟ್ಕೊಂಡು ಇವಾಗ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಇವಾಗ ಸೋಯಾ ಚಂಕ್ಸ್ನ ಒಂದು ಸ್ವಲ್ಪ ಕರೆದ್ಬಿಟ್ಟು ಎತ್ತಿಟ್ಕೊಳ್ಳೋಣ. ಒಂದು 2 ನಿಮಿಷ ಫ್ರೈ ಮಾಡಿ ಒಂಚೂರು ಉಪ್ಪು, ಕಾಳು ಮೆಣಸಿನ ಪುಡಿ 2 ಹಾಕ್ಬಿಟ್ಟು ಎತ್ತಿಟ್ಕೊಳ್ಳೋಣ ಇದನ್ನು. ಆಯ್ತದು ರೆಡಿ ಆಯಿತು. ಈಗ ನೋಡಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಪ್ಯಾನ್ ಒಳಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಇಂಗು ಹಾಕ್ಕೊಂಡಿದ್ದೀನಿ. ಈಗ ಇಟ್ಕೊಂಡಿದ್ವಲ್ಲ ಈರುಳ್ಳಿ, ಟೊಮೊಟೊ ಹಣ್ಣು, ದಪ್ಪ ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಇವೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಮೆದುವಾಗಂಗೆ ಮಾಡಬಾರ್ದು, ಸ್ವಲ್ಪ ಕ್ರಂಚಿಯಾಗಿರಬೇಕಿದು. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು. ಇದು ಕೊಟ್ಟರೆ ಇದು ಸ್ವಲ್ಪ ಬ್ಲ್ಯಾಂಡಾಗಿರುತ್ತೆ, ತಿನ್ನೋಕೆ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಬಟ್ ಅದು ರಿಚ್ ಇನ್ ಪ್ರೋಟೀನ್ ಇರೋದ್ರಿಂದ ತುಂಬ ಒಳ್ಳೆಯದಿದು ಹೆಲ್ತ್ಗೆ ಅಂತ ಹೇಳ್ತಾರೆ. ಚೂರು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಟೊಮೊಟೊ ಹಣ್ಣು ಹಾಕ್ಕೊಂಬಿಡೋಣ. ಇದೆಲ್ಲ ತುಂಬ ಮೆತ್ತಗಾಗೋಷ್ಟು ಬೇಯಿಸಬಾರ್ದು, ಒಂದು 3/4 ಹಸಿ ಬೆಂದಿರಬೇಕಷ್ಟೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ ಇಟ್ಕೊಂಡಿದ್ವಲ್ಲ ಆ ಪುಡಿಗಳು ಅದನ್ನೆಲ್ಲ ಹಾಕ್ಕೊಳ್ತೀನಿ. ಗರಂ ಮಸಾಲ, ಜೀರಾ ಪೌಡರು, ಕಾಳು ಮೆಣಸಿನ ಪುಡಿ ಇದೆಲ್ಲ ಹಾಕ್ಕೊಂಡು ಇದು ಮಾಡಿದ್ಮೇಲೆ ಒಂದೆರಡು ಸಲ ತಿರುಗಿಸ್ಕೊಂಡ್ಮೇಲೆ ಈಗ ಸೋಯಾ ಚಂಕ್ಸ್ ಕರೆದಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕ್ತಾಯಿದ್ದೀನಿ. ಚೂರೇ ಚೂರು ನೋಡಿ, ಅಷ್ಟು ಹಾಕಲ್ಲ, ಚೂರು ಒಂದು ಚಿಟಕಿ ಕಾಳು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ಹಾಕೊಂದೆರಡು ಸಲ ತಿರುಗಿಸ್ಕೊಂಡು ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸೋಯಾ ಚಂಕ್ಸ್ದು ಪೆಪ್ಪರ್ ಡ್ರೈ ರೆಡಿ ಆಯಿತು. ತುಂಬ ಹೆಲ್ತಿಯಾದಂಥ ಒಂದು ಫುಡ್ ಇದು. ಓಕೆನಾ? ಥ್ಯಾಂಕ್ ಯು.